ಹೆಬ್ಬಾಗಿಲು ಜಲಾಶಯಗಳ ತವರೂರು ಎನಿಸಿಕೊಂಡಿರುವಂತಹ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಮತ್ತೆ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಯ ಕೂಗು ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಈ ಹೋರಾಟದ ಕಾವು ಹೇಗಿತ್ತು? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಹೊಸನಗರಕ್ಕೆ ವಿಧಾನಸಭಾ ಕ್ಷೇತ್ರ ನೀಡುವಂತೆ ಪಟ್ಟು ಜನಪ್ರತಿನಿಧಿಗಳು ಮಠಾಧೀಶರಿಂದ ಹೋರಾಟ. ಹೇಳಿ ಕೇಳಿ ಶಿವಮೊಗ್ಗ ಜಿಲ್ಲೆ ಸಮಾಜವಾದಿ ಹೋರಾಟದ ನೆಲೆ. ಕಾಗೋಡು ಸತ್ಯಾಗ್ರಹ, ದಲಿತ ಚಳುವಳಿ, ರೈತ ಹೋರಾಟಗಳನ್ನ ಈ ಜಿಲ್ಲೆ ಕಂಡಿದೆ. ಅದೇ ರೀತಿ ಇದೀಗ ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ಸ್ಥಾಪನೆಗೆ ಬೃಹತ್ ಹೋರಾಟ ಆರಂಭಗೊಂಡಿದೆ. ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆ ಹೋರಾಟ ಸಮಿತಿಯಿಂದ ಹೋರಾಟ ಶುರುವಾಗಿದೆ. ಹೊಸನಗರದ ಚಿಕ್ಕಪೇಟೆ ಮಹಾಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸಿದ್ದು ರಿಪ್ಪನ್ಪೇಟೆವರೆಗೆ 45 ಕಿಲೋಮೀಟರ್ ಸಾಗಿ ಸಮಾವೇಶ ಸಹ ಮಾಡಲಾಗಿದೆ. ಈಗಾಗಲೇ ನಡೆದ ಪಾದಯಾತ್ರೆಯಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ನಾಯಕರು, ಮಾಜಿ ಶಾಸಕರು ಪಕ್ಷಾತೀತವಾಗಿ ಭಾಗಿಯಾಗಿದ್ದರು. ವಿವಿಧ ಧರ್ಮಗುರುಗಳು, ಮಾಜಿ ಯೋಧರು, ಯುವಕರು, ಮಹಿಳೆಯರು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಉರಿ ಬಿಸಿಲಿನಲ್ಲೂ ಸಾವಿರಾರು ಜನರು ಹೆಜ್ಜೆ ಹಾಕಿ ವಿಧಾನಸಭಾ ಕ್ಷೇತ್ರಕ್ಕಾಗಿ ಆಗ್ರಹಿಸಿದ್ರು. ನಾನು 2004ರಲ್ಲಿ ಬೈಫರ್ಕೇಶನ್ ಆದಾಗ ಬಹಳ ದೊಡ್ಡ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದೆ. ಹೊಸನಗರ ಒಂದು ಕ್ಷೇತ್ರ ಆಗಬೇಕು, ತೀರ್ಥಹಳ್ಳಿ ತಾಲೂಕಿನ ಒಂದು ಕ್ಷೇತ್ರ ಆಗಬೇಕು, ಸಾಗರ ಒಂದು ಕ್ಷೇತ್ರ ಆಗಬೇಕು. ಯಾಕಂದ್ರೆ ವಿಸ್ತೀರ್ಣದಲ್ಲಿ ಸಿಕ್ಕಾಪಟ್ಟೆ ಇದೆ. ಒಬ್ಬ ಶಾಸಕರಿಗೆ ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಆಗುವಂತ ರೀತಿಯಲ್ಲಿ ಇದೆ. ಇನ್ನು ಐತಿಹಾಸಿಕವಾಗಿ ಹಾಗೂ ಪ್ರವಾಸೋದ್ಯಮ ಸೇರಿ ಎಲ್ಲಾ ಕ್ಷೇತ್ರದಲ್ಲೂ ಸಾಕಷ್ಟು ಮುಂದುವರೆದಿರುವ ಹೊಸನಗರ ಮತ್ತೆ ವಿಧಾನಸಭಾ ಕ್ಷೇತ್ರವಾಗುವ ಎಲ್ಲಾ ಅರ್ಹತೆ ಒಳಗೊಂಡಿದೆ. ಇದೇ ಕಾರಣಕ್ಕೆ 2028ಕ್ಕೆ ಹೊಸನಗರ ತಾಲೂಕಿಗೆ ವಿಧಾನಸಭಾ ಮಾನ್ಯತೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಂದೇ ಒಂದು ಕ್ಷೇತ್ರ, ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿಯೂ ಇಲ್ಲೊಬ್ಬರಿಗೆ ಒಂದು ಮುಖಂಡತ್ವವನ್ನು ಕೊಡಲಿಕ್ಕೋಸ್ಕರ ಇವತ್ತು ಏನು ಹೋರಾಟವನ್ನು ನಡೀತಾ ಇದೆ. ಇವತ್ತು ಬಂಧುಗಳೇ, ನಿಮ್ಮ ಹೋರಾಟ ಇವತ್ತು ಏನಿಂದ ನಮ್ಮ ರಿಪ್ಪನ್ಪೇಟೆವರೆಗೆ ಕೊನೆ ಹಂತದಲ್ಲಿ ನಡೀತಾ ಇದ್ದಾರೆ. ಎಲ್ಲ ಬಂಧುಗಳಲ್ಲಿ ಯಾವುದೇ ಭಿನ್ನಮತ ಇಲ್ಲದೆ ಈ ಹೋರಾಟದಲ್ಲಿ ಪಕ್ಷ ಭೇದ ಎಲ್ಲ ಮರೆತು ಎಲ್ಲರೂ ಒಗ್ಗಟ್ಟಾಗಿ ನಿಮಗೆ ಬೆಂಬಲ ಸೂಚಿಸಿದ್ದಾರೆ. 2 ವಿಧಾನಸಭಾ ಕ್ಷೇತ್ರಕ್ಕೆ ಹರಿದು ಹಂಚಿ ಹೋಗಿರುವ ಹೊಸನಗರ ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ತೀರ್ಥಹಳ್ಳಿ ಹಾಗೂ ಸಾಗರ ಶಾಸಕರಿಗೂ ವ್ಯಾಪ್ತಿ ದೊಡ್ಡದಾಗಿದೆ. ಹೀಗಾಗಿ ವಿಧಾನಸಭಾ ಕ್ಷೇತ್ರದ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದ್ದು 2028ರ ಚುನಾವಣೆಗೆ ಹೊಸ ಕ್ಷೇತ್ರ ರಚನೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಭೀಮಾನಾಯ್ಕೆಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹೆಬ್ಬಾಗಿಲು ಜಲಾಶಯಗಳ ತವರೂರು ಎನಿಸಿಕೊಂಡಿರುವಂತಹ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಮತ್ತೆ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಯ ಕೂಗು ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಈ ಹೋರಾಟದ ಕಾವು ಹೇಗಿತ್ತು? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಹೊಸನಗರಕ್ಕೆ ವಿಧಾನಸಭಾ ಕ್ಷೇತ್ರ ನೀಡುವಂತೆ ಪಟ್ಟು ಜನಪ್ರತಿನಿಧಿಗಳು ಮಠಾಧೀಶರಿಂದ ಹೋರಾಟ. ಹೇಳಿ ಕೇಳಿ ಶಿವಮೊಗ್ಗ ಜಿಲ್ಲೆ ಸಮಾಜವಾದಿ ಹೋರಾಟದ ನೆಲೆ. ಕಾಗೋಡು ಸತ್ಯಾಗ್ರಹ, ದಲಿತ ಚಳುವಳಿ, ರೈತ ಹೋರಾಟಗಳನ್ನ ಈ ಜಿಲ್ಲೆ ಕಂಡಿದೆ. ಅದೇ ರೀತಿ ಇದೀಗ ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ಸ್ಥಾಪನೆಗೆ ಬೃಹತ್ ಹೋರಾಟ ಆರಂಭಗೊಂಡಿದೆ. ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆ ಹೋರಾಟ ಸಮಿತಿಯಿಂದ ಹೋರಾಟ ಶುರುವಾಗಿದೆ. ಹೊಸನಗರದ ಚಿಕ್ಕಪೇಟೆ ಮಹಾಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸಿದ್ದು ರಿಪ್ಪನ್ಪೇಟೆವರೆಗೆ 45 ಕಿಲೋಮೀಟರ್ ಸಾಗಿ ಸಮಾವೇಶ ಸಹ ಮಾಡಲಾಗಿದೆ.
ಈಗಾಗಲೇ ನಡೆದ ಪಾದಯಾತ್ರೆಯಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ನಾಯಕರು, ಮಾಜಿ ಶಾಸಕರು ಪಕ್ಷಾತೀತವಾಗಿ ಭಾಗಿಯಾಗಿದ್ದರು. ವಿವಿಧ ಧರ್ಮಗುರುಗಳು, ಮಾಜಿ ಯೋಧರು, ಯುವಕರು, ಮಹಿಳೆಯರು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಊರು ಬಿಸಿಲಿನಲ್ಲೂ ಸಾವಿರಾರು ಜನರು ಹೆಜ್ಜೆ ಹಾಕಿ ವಿಧಾನಸಭಾ ಕ್ಷೇತ್ರಕ್ಕಾಗಿ ಆಗ್ರಹಿಸಿದ್ರು. ನಾನು 2004ರಲ್ಲಿ ಬೈಫರ್ಕೇಶನ್ ಆದಾಗ ಬಹಳ ದೊಡ್ಡ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದೆ. ಹೊಸನಗರ ಒಂದು ಕ್ಷೇತ್ರ ಆಗಬೇಕು, ತೀರ್ಥಹಳ್ಳಿ ತಾಲೂಕಿನ ಒಂದು ಕ್ಷೇತ್ರ ಆಗಬೇಕು, ಸಾಗರ ಒಂದು ಕ್ಷೇತ್ರ ಆಗಬೇಕು. ಯಾಕಂದ್ರೆ ವಿಸ್ತೀರ್ಣದಲ್ಲಿ ಸಿಕ್ಕಾಪಟ್ಟೆ ಇದೆ. ಒಬ್ಬ ಶಾಸಕರಿಗೆ ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಆಗುವಂತ ರೀತಿಯಲ್ಲಿ ಇದೆ. ಇನ್ನು ಐತಿಹಾಸಿಕವಾಗಿ ಹಾಗೂ ಪ್ರವಾಸೋದ್ಯಮ ಸೇರಿ ಎಲ್ಲಾ ಕ್ಷೇತ್ರದಲ್ಲೂ ಸಾಕಷ್ಟು ಮುಂದುವರೆದಿರುವ ಹೊಸನಗರ ಮತ್ತೆ ವಿಧಾನಸಭಾ ಕ್ಷೇತ್ರವಾಗುವ ಎಲ್ಲಾ ಅರ್ಹತೆ ಒಳಗೊಂಡಿದೆ. ಇದೇ ಕಾರಣಕ್ಕೆ 2028ಕ್ಕೆ ಹೊಸನಗರ ತಾಲೂಕಿಗೆ ವಿಧಾನಸಭಾ ಮಾನ್ಯತೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಂದೇ ಒಂದು ಕ್ಷೇತ್ರ ಇದೆ. ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿಯೂ ಇಲ್ಲೊಬ್ಬರಿಗೆ ಒಂದು ಮುಖಂಡತ್ವವನ್ನು ಕೊಡಲಿಕ್ಕೋಸ್ಕರ ಇವತ್ತು ಏನು ಹೋರಾಟವನ್ನು ನಡೀತಾ ಇದೆ. ಇವತ್ತು ಬಂಧುಗಳೇ, ನಿಮ್ಮ ಹೋರಾಟ ಇವತ್ತು ಏನಿಂದ ನಮ್ಮ ರಿಪ್ಪೇರ್ಪೇಟೆಯವರಿಗೆ ಕೊನೆ ಹಂತದಲ್ಲಿ ನಡೀತಾ ಇದ್ದಾರೆ. ಎಲ್ಲ ಬಂಧುಗಳಲ್ಲಿ ಯಾವುದೇ ಭಿನ್ನಮತ ಇಲ್ಲದೆ ಈ ಹೋರಾಟದಲ್ಲಿ ಪಕ್ಷ ಭೇದ ಎಲ್ಲ ಮರೆತು ಎಲ್ಲರೂ ಒಗ್ಗಟ್ಟಾಗಿ ನಿಮಗೆ ಬೆಂಬಲ ಸೂಚಿಸಿದ್ದಾರೆ. 2 ವಿಧಾನಸಭಾ ಕ್ಷೇತ್ರಕ್ಕೆ ಹರಿದು ಹಂಚಿ ಹೋಗಿರುವ ಹೊಸನಗರ ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ತೀರ್ಥಹಳ್ಳಿ ಹಾಗೂ ಸಾಗರ ಶಾಸಕರಿಗೂ ವ್ಯಾಪ್ತಿ ದೊಡ್ಡದಾಗಿದೆ. ಹೀಗಾಗಿ ವಿಧಾನಸಭಾ ಕ್ಷೇತ್ರದ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದ್ದು 2028ರ ಚುನಾವಣೆಗೆ ಹೊಸ ಕ್ಷೇತ್ರ ರಚನೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಭೀಮಾ ನಾಯ್ಕೆಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹೆಬ್ಬಾಗಿಲು ಜಲಾಶಯಗಳ ತವರೂರು ಎನಿಸಿಕೊಂಡಿರುವಂತಹ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಮತ್ತೆ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಯ ಕೂಗು ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಈ ಹೋರಾಟದ ಕಾವು ಹೇಗಿತ್ತು? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಹೊಸನಗರಕ್ಕೆ ವಿಧಾನಸಭಾ ಕ್ಷೇತ್ರ ನೀಡುವಂತೆ ಪಟ್ಟು, ಜನಪ್ರತಿನಿಧಿಗಳು ಮಠಾಧೀಶರಿಂದ ಹೋರಾಟ. ಹೇಳಿ ಕೇಳಿ ಶಿವಮೊಗ್ಗ ಜಿಲ್ಲೆ ಸಮಾಜವಾದಿ ಹೋರಾಟದ ನೆಲೆ. ಕಾಗೋಡು ಸತ್ಯಾಗ್ರಹ, ದಲಿತ ಚಳುವಳಿ, ರೈತ ಹೋರಾಟಗಳನ್ನ ಈ ಜಿಲ್ಲೆ ಕಂಡಿದೆ. ಅದೇ ರೀತಿ ಇದೀಗ ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ಸ್ಥಾಪನೆಗೆ ಬೃಹತ್ ಹೋರಾಟ ಆರಂಭಗೊಂಡಿದೆ. ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆ ಹೋರಾಟ ಸಮಿತಿಯಿಂದ ಹೋರಾಟ ಶುರುವಾಗಿದೆ. ಹೊಸನಗರದ ಚಿಕ್ಕಪೇಟೆ ಮಹಾಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸಿದ್ದು ರಿಪ್ಪನ್ಪೇಟೆವರೆಗೆ 45 ಕಿಲೋಮೀಟರ್ ಸಾಗಿ ಸಮಾವೇಶ ಸಹ ಮಾಡಲಾಗಿದೆ. ಈಗಾಗಲೇ ನಡೆದ ಪಾದಯಾತ್ರೆಯಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ನಾಯಕರು, ಮಾಜಿ ಶಾಸಕರು ಪಕ್ಷಾತೀತವಾಗಿ ಭಾಗಿಯಾಗಿದ್ದರು. ವಿವಿಧ ಧರ್ಮಗುರುಗಳು, ಮಾಜಿ ಯೋಧರು, ಯುವಕರು, ಮಹಿಳೆಯರು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಊರು ಬಿಸಿಲಿನಲ್ಲೂ ಸಾವಿರಾರು ಜನರು ಹೆಜ್ಜೆ ಹಾಕಿ ವಿಧಾನಸಭಾ ಕ್ಷೇತ್ರಕ್ಕಾಗಿ ಆಗ್ರಹಿಸಿದ್ರು. ನಾನು 2004ರಲ್ಲಿ ಬೈಫರ್ಕೇಶನ್ ಆದಾಗ ಬಹಳ ದೊಡ್ಡ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದೆ. ಹೊಸನಗರ ಒಂದು ಕ್ಷೇತ್ರ ಆಗಬೇಕು, ತೀರ್ಥಹಳ್ಳಿ ತಾಲೂಕಿನ ಒಂದು ಕ್ಷೇತ್ರ ಆಗಬೇಕು, ಸಾಗರ ಒಂದು ಕ್ಷೇತ್ರ ಆಗಬೇಕು. ಯಾಕಂದ್ರೆ ವಿಸ್ತೀರ್ಣದಲ್ಲಿ ಸಿಕ್ಕಾಪಟ್ಟೆ ಇದೆ. ಒಬ್ಬ ಶಾಸಕರಿಗೆ ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಆಗುವಂತ ರೀತಿಯಲ್ಲಿ ಇದೆ. ಇನ್ನು ಐತಿಹಾಸಿಕವಾಗಿ ಹಾಗೂ ಪ್ರವಾಸೋದ್ಯಮ ಸೇರಿ ಎಲ್ಲಾ ಕ್ಷೇತ್ರದಲ್ಲೂ ಸಾಕಷ್ಟು ಮುಂದುವರೆದಿರುವ ಹೊಸನಗರ ಮತ್ತೆ ವಿಧಾನಸಭಾ ಕ್ಷೇತ್ರವಾಗುವ ಎಲ್ಲಾ ಅರ್ಹತೆ ಒಳಗೊಂಡಿದೆ. ಇದೇ ಕಾರಣಕ್ಕೆ 2028ಕ್ಕೆ ಹೊಸನಗರ ತಾಲೂಕಿಗೆ ವಿಧಾನಸಭಾ ಮಾನ್ಯತೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಂದೇ ಒಂದು ಕ್ಷೇತ್ರ ಇದೆ. ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿಯೂ ಇಲ್ಲೊಬ್ಬರಿಗೆ ಒಂದು ಮುಖಂಡತ್ವವನ್ನು ಕೊಡಲಿಕ್ಕೋಸ್ಕರ ಇವತ್ತು ಏನು ಹೋರಾಟವನ್ನು ನಡೀತಾ ಇದೆ. ಇವತ್ತು ಬಂಧುಗಳೇ, ನಿಮ್ಮ ಹೋರಾಟ ಇವತ್ತು ಏನಿಂದ ನಮ್ಮ ರಿಪ್ಪೇರ್ಪೇಟೆಯವರಿಗೆ ಕೊನೆ ಹಂತದಲ್ಲಿ ನಡೀತಾ ಇದ್ದಾರೆ. ಎಲ್ಲ ಬಂಧುಗಳಲ್ಲಿ ಯಾವುದೇ ಭಿನ್ನಮತ ಇಲ್ಲದೆ ಈ ಹೋರಾಟದಲ್ಲಿ ಪಕ್ಷ ಭೇದ ಎಲ್ಲ ಮರೆತು ಎಲ್ಲರೂ ಒಗ್ಗಟ್ಟಾಗಿ ನಿಮಗೆ ಬೆಂಬಲ ಸೂಚಿಸಿದ್ದಾರೆ. 2 ವಿಧಾನಸಭಾ ಕ್ಷೇತ್ರಕ್ಕೆ ಹರಿದು ಹಂಚಿ ಹೋಗಿರುವ ಹೊಸನಗರ ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ.
ತೀರ್ಥಹಳ್ಳಿ ಹಾಗೂ ಸಾಗರ ಶಾಸಕರಿಗೂ ವ್ಯಾಪ್ತಿ ದೊಡ್ಡದಾಗಿದೆ. ಹೀಗಾಗಿ ವಿಧಾನಸಭಾ ಕ್ಷೇತ್ರದ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದ್ದು 2028ರ ಚುನಾವಣೆಗೆ ಹೊಸ ಕ್ಷೇತ್ರ ರಚನೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.